Hi everyone, hope you are all doing well. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಇವತ್ತು ಪ್ರೊಬ್ಯಾಬಿಲಿಟಿ ಚಾಪ್ಟರ್ ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹಾಗೆ ಫಾರ್ಮುಲಾಸ್ ಇದರಲ್ಲಿ ಕಲಿಬೇಕಾದದ್ದು ಏನೇನಿದೆ, ಯಾವ ರೀತಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ ಅಂತ ಹೇಳೋದನ್ನ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಪ್ರೊಬ್ಯಾಬಿಲಿಟಿ ಅಂತ ಹೇಳುವಂತಹ ಚಾಪ್ಟರ್ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ ಈಸಿಯೆಸ್ಟ್ ಚಾಪ್ಟರ್. ಓಕೆ, ಅದೇ ರೀತಿಯಲ್ಲಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಇಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಆಗುವಂಥದ್ದು. ಸೊ ಪ್ರೊಬ್ಯಾಬಿಲಿಟಿ ಅಂತ ಹೇಳಿದ್ರೇನು? ಇಟ್ ಈಸ್ ಪಾಸಿಬಿಲಿಟಿ ಆಫ್ ಎನ್ ಇವೆಂಟ್ ಟು ಹ್ಯಾಪನ್. ಓಕೆ, ಒಂದು ಇವೆಂಟ್ ಆಗ್ತದೋ ಇಲ್ವೋ ಅಂತ ಹೇಳುವ ಪಾಸಿಬಿಲಿಟಿಯನ್ನ ನಾವು ಪ್ರೊಬ್ಯಾಬಿಲಿಟಿ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಪಿ ಆಫ್ ಇ ಅಂತ ಹೇಳಿದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಇವೆಂಟ್. ಇ ಅಂದ್ರೆ ಇವೆಂಟ್, ಎಷ್ಟರ ಮಟ್ಟಿಗೆ ಆ ಇವೆಂಟ್ ಆಗ್ತಾ ಇದೆ, ವಾಟ್ ಈಸ್ ಇಟ್ಸ್ ಪ್ರೊಬ್ಯಾಬಿಲಿಟಿ. ಈಗ ಇವತ್ತು ಮಳೆ ಬರಬಹುದಾ? ಹೌದು ಅಥವಾ ಇಲ್ಲ. ಬರಬಹುದು, ಬರದೇ ಇರಬಹುದು. ಓಕೆ, ಅದು ಪಾಸಿಬಿಲಿಟಿ. ಓಕೆ, ಅದನ್ನೇ ನಾವು ಪ್ರೊಬ್ಯಾಬಿಲಿಟಿ ಅಂತ ಹೇಳಿ ಕರೆಯುವಂತದ್ದು. ಸೊ ಫಾರ್ಮುಲಾ ಪಿ ಆಫ್ ಇ, ಪ್ರೊಬ್ಯಾಬಿಲಿಟಿ ಆಫ್ ದಿ ಇವೆಂಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಟು ಇ. ಆ ಇವೆಂಟ್ ಆಗ್ಲಿಕ್ಕಿರುವಂತಹ ಔಟ್ಕಮ್ಸ್ ಎಷ್ಟಿದೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಓಕೆ, ಒಟ್ಟು ಎಷ್ಟು ಔಟ್ಕಮ್ಸ್ ಇದೆ ಅಂತ ಹೇಳುವಂತದನ್ನ ನಾವು ಡಿನಾಮಿನೇಟರ್ ಅಲ್ಲಿ ಬರಿತೇವೆ. ಆ ಔಟ್ಕಮ್ಸ್ ಅಲ್ಲಿ ಇವೆಂಟ್ ಪಾಸಿಬಲ್ ಆಗುವಂತಹ ಔಟ್ಕಮ್ಸ್ ಎಷ್ಟು ಅಂತ ಹೇಳುದನ್ನ ನ್ಯೂಮರೇಟರ್ ಅಲ್ಲಿ ಬರಿತೇವೆ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ ಡೈಸ್. ಓಕೆ, ಈಗ ನೀವು ಮತ್ತೆ ನಿಮ್ಮ ಫ್ರೆಂಡ್ ಲೂಡೋ ಆಡ್ತಾ ಇದ್ದೀರಿ ಅಂತ ಹೇಳಿ ಯೋಚನೆ ಮಾಡ್ಕೊಳ್ಳಿ. ಲೂಡೋದಲ್ಲಿ ನಾವು ಡೈಸ್ ಅನ್ನ ರೋಲ್ ಮಾಡ್ತೇವೆ ಅಲ್ವಾ? ಅದರಲ್ಲಿ 6 ಫೇಸಸ್ ಇದೆ. ಡೈಸ್ ಅಂದ್ರೆ ಕ್ಯೂಬ್, 6 ಫೇಸಸ್ ಇದೆ. 1 2 3 4 5 6 ಅಂತ ಹೇಳಿ 6 ನಂಬರ್ಸ್ ಇರುವಂತದ್ದು. ಸೊ ಯಾವ್ದೆಲ್ಲ ನಂಬರ್ಸ್ ಪಾಸಿಬಿಲಿಟಿ ಇದೆ? 1 2 3 4 5 6. ಇದು ಬಿಟ್ಟು ಯಾವುದೇ ನಂಬರ್ಸ್ ಡೈಸ್ ಅಲ್ಲಿ ಬರ್ಲಿಕ್ಕೆ ಚಾನ್ಸಸ್ ಇಲ್ಲ. ಐದರ್ ಇಟ್ ಇಸ್ 1 ಅಥವಾ 2, ಇಲ್ಲ 3, ಇಲ್ಲ 4, ಇಲ್ಲ 5 ಅಥವಾ 6 ಇರ್ಬೋದು. 1 ರಿಂದ 6 ವರೆಗೆ ಯಾವ್ದಾದ್ರೂ ನಂಬರ್ ಡೈಸ್ ಅನ್ನ ಥ್ರೋ ಮಾಡಿದಾಗ ಬೀಳ್ಬಹುದು. ಈಗ ಇಲ್ಲಿ ವಾಟ್ ಈಸ್ ದಿ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ಲೆಸ್ ದ್ಯಾನ್ 5? ಓಕೆ, ನಂಬರ್ ಲೆಸ್ ದ್ಯಾನ್ 5, ನಂಬರ್ ಲೆಸ್ ದ್ಯಾನ್ 5 ಸಿಗುವಂತಹ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಹೇಳಿ ನಾವು ಫೈಂಡ್ ಮಾಡುದಾದ್ರೆ, ನಂಬರ್ ಲೆಸ್ ದ್ಯಾನ್ 5 ಅಂತ ಹೇಳಿದ್ರೆ ಯಾವ್ದೆಲ್ಲ ಬರ್ತದೆ? 4 3 2 ಹಾಗೆ 1. ಓಕೆ, ಒಂದು ಡೈಸ್ ಅನ್ನ ಥ್ರೋ ಮಾಡಿದಾಗ ಎಷ್ಟು ನಂಬರ್ಸ್ ಬರುವ ಪಾಸಿಬಿಲಿಟಿ ಉಂಟು? ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಸೊ ಇಲ್ಲಿ ಪಿ ಆಫ್ ಇ ಅಂದ್ರೆ ನಮ್ಗೆ ಬೇಕಾಗಿರುವಂತದ್ದು ದ ಪ್ರೆಸೆನ್ಸ್ ಆಫ್ ನಂಬರ್ ಲೆಸ್ ದ್ಯಾನ್ 5. ಓಕೆ, ಅದೇ ಎಷ್ಟಿದೆ? 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು. ಟೋಟಲ್ 4 ಪಾಸಿಬಲ್ ಔಟ್ಕಮ್ಸ್ ಇದೆ. ಓಕೆ, ಆ ಇವೆಂಟ್ ಗೆ ಇರುವಂತಹ ಔಟ್ಕಮ್ಸ್ 4. ಒಟ್ಟಾರೆ ಔಟ್ಕಮ್ ಎಷ್ಟಿದೆ? ಅದು 6. ಸೊ ಔಟ್ ಆಫ್ 6 ಎಕ್ಸ್ಪೆರಿಮೆಂಟ್ಸ್, 6 ಟ್ರಯಲ್ಸ್, 5ಕ್ಕಿಂತ ಕಡಿಮೆ ನಂಬರ್ ಬರುವಂತಹ ಪಾಸಿಬಿಲಿಟಿ ಇರುವಂತದ್ದು 4 ಔಟ್ಕಮ್ಸ್ ಇರುವಂತದ್ದು. 1 ಬೀಳ್ಬೋದು, 2 ಬೀಳ್ಬೋದು, 3 ಬೀಳ್ಬೋದು ಅಥವಾ 4 ಬೀಳ್ಬೋದು. ಒಟ್ಟಾರೆಯಾಗಿ 6 ನಂಬರ್ಸ್ ಬೀಳ್ಬೋದು. ಹಾಗಾಗಿ 6ರಲ್ಲಿ 4 ಚಾನ್ಸಸ್ ಇದೆ. ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 2s are 4, 2 3s are 6. So ಇಲ್ಲಿ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ಲೆಸ್ ದೆನ್ 5 ಇಸ್ 2/3. ಓಕೆ, ಇನ್ನೊಂದು ವೇ ಅಲ್ಲಿ ಹೇಗೆ ಕೇಳ್ಬೋದು? ನಂಬರ್ ಮೋರ್ ದ್ಯಾನ್ 2, ಪಾಸಿಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ಮೋರ್ ದ್ಯಾನ್ 4 ಬರೀವ. ನಂಬರ್ ಮೋರ್ ದ್ಯಾನ್ 4. ಓಕೆ, ಇದಕ್ಕೆ ಹೇಗೆ ಬರೀತೀರಿ? ಟೋಟಲ್ ಔಟ್ಕಮ್ಸ್ ಇಸ್ 6. ಅದರಲ್ಲಿ ಈ ಇವೆಂಟ್ ಪಾಸಿಬಲ್ ಆಗುವಂತಹ ಔಟ್ಕಮ್ ಎಷ್ಟು? 4ಕ್ಕಿಂತ ಜಾಸ್ತಿ ಇರುವಂತದ್ದು ಓನ್ಲಿ 2 ಪಾಸಿಬಿಲಿಟಿ. 2 1s are 2 3s are. ಸೊ 1/3. ಓಕೆ, ಇಲ್ಲಿ ಡೈಸ್ ಅನ್ನ ರೋಲ್ ಮಾಡಿದಾಗ ನಂಬರ್ ಲೆಸ್ ದೆನ್ 5 ಬರುವಂತಹ ಪ್ರೊಬ್ಯಾಬಿಲಿಟಿ 2/3, ಮೋರ್ ದ್ಯಾನ್ 4 ಬರುವಂತಹ ಪ್ರೊಬ್ಯಾಬಿಲಿಟಿ 1/3. ಸೊ ಈ ರೀತಿಯಾಗಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಅದರಲ್ಲಿ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅನ್ನ ಡಿನಾಮಿನೇಟರ್ ಅಲ್ಲಿ ಬರೀಬೇಕು. ಕೊಟ್ಟಿರುವಂತಹ ಇವೆಂಟ್ ಗೆ ರಿಲೇಟೆಡ್ ಆಗಿ ಎಷ್ಟು ಫೇವರೇಬಲ್ ಔಟ್ಕಮ್ ಇದೆ ಅದನ್ನ ನಾವು ನ್ಯೂಮರೇಟರ್ ಅಲ್ಲಿ ಬರ್ಕೊಳ್ಬೇಕು. ಇದರ ಜೊತೆಗೆ ಇನ್ನೊಂದು ಗೊತ್ತಿರಬೇಕಾದಂತದ್ದು ಕಾಂಪ್ಲಿಮೆಂಟರಿ ಇವೆಂಟ್. ಓಕೆ, ಕಾಂಪ್ಲಿಮೆಂಟರಿ ಇವೆಂಟ್. ಸೊ ಏನದು ಕಾಂಪ್ಲಿಮೆಂಟರಿ ಇವೆಂಟ್ ಅಂತ ಹೇಳಿದ್ರೆ, ನಾವು ಕನ್ಸಿಡರ್ ಮಾಡಿರುವಂತಹ ಇವೆಂಟ್ ಈ ಕಾಂಪ್ಲಿಮೆಂಟರಿ ಇವೆಂಟ್ ಅಂತ ಹೇಳಿದ್ರೆ ನಾವು ಅದನ್ನ ಈ ಬಾರ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ಕೊಳ್ತೇವೆ. ಅಂದ್ರೆ ನಾವು ಕನ್ಸಿಡರ್ ಮಾಡಿದಂತಹ ಇವೆಂಟ್ ಆಗದೆ ಇರುವಂತಹ ಪ್ರೊಬ್ಯಾಬಿಲಿಟಿ. ಓಕೆ,
PE dash. So PE dash is nothing but that is 1 minus PE. ಈ ಫಾರ್ಮುಲಾವನ್ನ ನೆನಪಿಟ್ಕೊಳ್ಬೇಕು. ಇಲ್ಲಿ E dash, ಇದು E, ಅದರ ಮೇಲೆ ಅಡ್ಡಗೆ PE dash. Probability of complementary event is 1 minus probability of the event. Okay, so probability of the event ಅನ್ನ 1 ಇಂದ ಮೈನಸ್ ಮಾಡಿದೆ ನಮಗೆ ಕಾಂಪ್ಲಿಮೆಂಟರಿ ಇವೆಂಟ್ ಅನ್ನ ನಾವು ಫೈಂಡ್ ಮಾಡಬಹುದು. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಗೊತ್ತಿರಬೇಕಾಗಿರುವಂತದ್ದು. ಹಾಗೆ probability of an event is less than or equal to 1 and it is greater than or equal to 0. ಯಾವುದೇ ಒಂದು ಇವೆಂಟಿನ ಪ್ರೊಬ್ಯಾಬಿಲಿಟಿಯನ್ನ ಕನ್ಸಿಡರ್ ಮಾಡಿದ್ರೆ ಲೋವೆಸ್ಟ್ ವ್ಯಾಲ್ಯೂ ಇಟ್ ಕ್ಯಾನ್ ಟೇಕ್ ಇಸ್ 0. 0 ಅಂತ ಹೇಳಿದ್ರೆ ಆ ಇವೆಂಟ್ ಆಗ್ಲಿಲ್ಲ ಅಂತ ಹೇಳಿ ಅರ್ಥ. 1 ಅಂತ ಆದ್ರೆ ದಟ್ ಇವೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್ ಎಕ್ಸಾಕ್ಟ್ಲಿ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಪ್ರೊಬ್ಯಾಬಿಲಿಟಿಯ ವ್ಯಾಲ್ಯೂ ಯಾವತ್ತು 0 ಮತ್ತೆ 1ನ ನಡುವಲ್ಲಿಯೇ ಇರುವಂತದ್ದು. ಅದು 0.5 ಇರ್ಬೋದು, 0.7 ಇರ್ಬೋದು. ಆದ್ರೆ 1 ಅನ್ನ ಜಾಸ್ತಿಯಾಗಿ ಕ್ರಾಸ್ ಆಗುದಿಲ್ಲ. 0 ಅಂತ ಹೇಳಿದ್ರೆ ಆ ಇವೆಂಟ್ ಆಗ್ಲಿಲ್ಲ ಅಂತ ಹೇಳಿ ಅರ್ಥ. 1 ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಅದು ಆಗಿದೆ ಅಂತ ಹೇಳಿ ಅರ್ಥ. 100% ಆಗಿದೆ ಅಂತ ಹೇಳಿ ಅದಾದ್ಮೇಲೆ ಅಲ್ಲಿ 200%, 300% ಅಂತ ಹೇಳಲಿಕ್ಕಿಲ್ಲ. ಇಟ್ ಈಸ್ ಈಕ್ವಲ್ ಟು 1 ಅಂತ ಹೇಳಿದ್ರೆ ದಟ್ ಇವೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್. 0 ಅಂತ ಹೇಳಿದ್ರೆ ಇವೆಂಟ್ ಡಿಡ್ ನಾಟ್ ಟೇಕ್ ಪ್ಲೇಸ್. ಓಕೆ, ಆ ರೀತಿಯಾಗಿ. ಇದಲ್ಲದೆ ಇನ್ನೊಂದು ನಮ್ಗೆ ಗೊತ್ತಿರಬೇಕಾಗಿರುವಂತದ್ದು ಎಕ್ಸಾಕ್ಟ್ ಇವೆಂಟ್. ಓಕೆ, ಎಕ್ಸಾಕ್ಟ್ ಇವೆಂಟ್ ಹಾಗೆ ಇಂಪಾಸಿಬಲ್ ಇವೆಂಟ್ ಅಂತ ಹೇಳಿ. ಅದು ಏನಂತ ಹೇಳಿ ನೋಡುವ. ಈಗ ಇಂಪಾಸಿಬಲ್ ಇವೆಂಟ್ ಅಂತ ಹೇಳಿದ್ರೆ ನಾನು ಹೇಳಿದೆ ಆ ಇವೆಂಟ್ ಪಾಸಿಬಿಲಿಟಿ ಇಲ್ಲ ಅಂತ ಹೇಳುವಾಗ ಅದರ ಪ್ರೊಬ್ಯಾಬಿಲಿಟಿ ಈಸ್ 0. ಪ್ರೊಬ್ಯಾಬಿಲಿಟಿ ಆಫ್ an impossible event is 0. ಇದು ಇಂಪಾರ್ಟೆಂಟ್, ನಿಮ್ಗೆ 1 ಮಾರ್ಕಿಗೆ ಅಥವಾ ಮಲ್ಟಿಪಲ್ ಚಾಯ್ಸ್ಗೆ ಕೇಳುವಂತಹ ಕ್ವೆಶನ್. ಇಂಪಾಸಿಬಲ್ ಇವೆಂಟ್ ಅಂತ ಹೇಳಿದ್ರೆ ದಟ್ ಇವೆಂಟ್ ಕೆನಾಟ್ ಹ್ಯಾಪನ್, ಅಂದ ಇವೆಂಟ್ ಆಗುದೇ ಇಲ್ಲ. ಆಗಿದ್ದಾಗ ಅದರ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳಿದ್ರೆ ದಟ್ ಇಸ್ 0. ಪ್ರೊಬ್ಯಾಬಿಲಿಟಿ ಆಫ್ ಎನ್ ಇವೆಂಟ್ ಇಸ್ 0. ಇಟ್ ಇಸ್ ಕಾಲ್ಡ್ ಇಂಪಾಸಿಬಲ್ ಇವೆಂಟ್. ಇಂಪಾಸಿಬಲ್ ಇವೆಂಟ್ ಅಂತ ಹೇಳಿದ್ರೆ ಪ್ರೊಬ್ಯಾಬಿಲಿಟಿ 0. ಫಾರ್ ಎಕ್ಸಾಂಪಲ್, ಡೈಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಗೆಟಿಂಗ್ ಅ ನಂಬರ್ 0. ಓಕೆ, getting 0 outcome ಅಥವಾ getting number 0 in dice. Dice ಅನ್ನ ರೋಲ್ ಮಾಡಿ ಹಾಕಿ 0 ನಂಬರ್ ಸಿಗ್ತದ. ವಾಟ್ ಇಸ್ ದಿ ಪಾಸಿಬಿಲಿಟಿ, ವಾಟ್ ಇಸ್ ದಿ ಪ್ರೊಬ್ಯಾಬಿಲಿಟಿ ಅಂತ ಕೇಳಿದ್ರೆ the probability of getting 0 in a dice is 0. ಯಾಕೆ ಅಂತ ಹೇಳಿದ್ರೆ ಡೈಸ್ ಅನ್ನ ರೋಲ್ ಮಾಡಿದ್ರೆ ನಿಮ್ಗೆ ನಂಬರ್ 1 ಇಂದ 6 ಗೆ ಸಿಗ್ಬೇಕೆ ವಿನಃ ಅಲ್ಲಿ 0 ಬರುವುದಿಲ್ಲ. ಸೊ 0 ಬರುವಂತಹ ಚಾನ್ಸಸ್ ಇಲ್ಲ. ಸೊ ಪ್ರೊಬ್ಯಾಬಿಲಿಟಿ ಇಸ್ 0. ನೆಕ್ಸ್ಟ್ ಇರುವಂತದ್ದು ಶ್ಯೂರ್ ಇವೆಂಟ್ ಅಥವಾ ಸರ್ಟನ್ ಇವೆಂಟ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಶ್ಯೂರ್, ಸರ್ಟನ್ ಅಂತ ಹೇಳಿದ್ರೆ 100% ಆ ಇವೆಂಟ್ ಆಗಿಯೇ ಆಗ್ತದೆ ಅಂತ ಹೇಳುವಂತದ್ದು. ಈ ಕೇಸಲ್ಲಿ ಪ್ರೊಬ್ಯಾಬಿಲಿಟಿ ಇಸ್ ಈಕ್ವಲ್ ಟು 1. So probability is equal to 1 for sure event. Probability is 0 for impossible event. ಈಗ ಶ್ಯೂರ್ ಇವೆಂಟ್ ಗೆ ಒಂದು ಎಕ್ಸಾಂಪಲ್ ಅನ್ನು ಕೊಡುವುದಾದ್ರೆ ಡೈಸ್ ಅನ್ನ ರೋಲ್ ಮಾಡುವಾಗ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ಗ್ರೇಟರ್ ದನ್ 7, sorry less than 7. Probability of getting a number less than 7 in dice. ಡೈಸ್ ಅನ್ನ ರೋಲ್ ಮಾಡ್ತಾ ಇದ್ದೀರಿ, ಅದರಲ್ಲಿ 7 ಗಿಂತ ಕಡಿಮೆ ನಂಬರ್ ಸಿಗುವಂತಹ ಪ್ರೊಬ್ಯಾಬಿಲಿಟಿ ಖಂಡಿತವಾಗಿ ಕೂಡ ಸಿಗುವಂತದ್ದು 7 ಗಿಂತ ಲೆಸ್ಸರ್ ನಂಬರ್. ಯಾಕೆಂತ ಹೇಳಿದ್ರೆ 1, 2, 3, 4, 5, 6 ಆಲ್ ದೀಸ್ ನಂಬರ್ಸ್ ಆರ್ ಲೆಸ್ ದನ್ 7. ಓಕೆ, 7 ಗಿಂತ ಕಡಿಮೆ ಇರುವ ನಂಬರ್ ಸಿಗುವಂತಹ ಪ್ರೊಬ್ಯಾಬಿಲಿಟಿ ಇಸ್ ಎಕ್ಸಾಕ್ಟ್, ಅದು ಆಗುವಂತಹ ಇವೆಂಟ್. ಸೊ ಪ್ರೊಬ್ಯಾಬಿಲಿಟಿ ಇಸ್ 1. ಅದೇ ಮೋರ್ ದನ್ 7 ಅಂತ ಹೇಳಿದ್ರೆ ಡೈಸ್ ಅಲ್ಲಿ ಸಿಗುವುದಿಲ್ಲ. ಸಿಂಗಲ್ ಡೈಸ್ ಅನ್ನ ಯೂಸ್ ಮಾಡಿದ್ರೆ ಯು ವಿಲ್ ನಾಟ್ ಗೆಟ್ ಅ ನಂಬರ್ ಮೋರ್ ದನ್ 7. ಹಾಗಾಗಿ ಗೆಟಿಂಗ್ ಮೋರ್ ದನ್ 7 ಅಂತ ಹೇಳಿದ್ರೆ ದಟ್ ಇಸ್ ಆನ್ ಇಂಪಾಸಿಬಲ್ ಇವೆಂಟ್. ಈಗಾಗಲೇ ನಾನಿಲ್ಲಿ ಕಾಂಪ್ಲಿಮೆಂಟರಿ ಇವೆಂಟ್ ಬಗ್ಗೆ ಹೇಳಿದೆ. ಆ ಕಾಂಪ್ಲಿಮೆಂಟರಿ ಇವೆಂಟ್ ಗೆ ರಿಲೇಟೆಡ್ ಆಗಿ ಒಂದು ಫಾರ್ಮುಲಾ. ಸೊ ಯಾವುದೇ ಮಿಸ್ಟೇಕ್ ಇಲ್ಲದೆ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡ್ರೆ ನೀವು ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಬಹುದು. ಓಕೆ, ಪ್ರೊಬ್ಯಾಬಿಲಿಟಿ ಆಫ್ ದಿ ಕಾಂಪ್ಲಿಮೆಂಟರಿ ಇವೆಂಟ್ is equal to total outcomes minus number of favorable outcomes.
ಒಟ್ಟು ಔಟ್ಕಮ್ ಇಂದ ಫೇವರೇಬಲ್ ಆಗಿರುವಂತಹ ಔಟ್ಕಮ್ ಅನ್ನು ನಾವು ಮೈನಸ್ ಮಾಡಬೇಕು. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಒಂದು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡಿ. ಎ ಬ್ಯಾಗ್ ಕಂಟೈನ್ಸ್ 6 ರೆಡ್ ಬಾಲ್ಸ್ ಅಂಡ್ 4 ಬ್ಲೂ ಬಾಲ್ಸ್. ರೆಡ್ ಬಾಲ್ಸ್ ಎಷ್ಟಿದೆ? 6 ಇದೆ. ಬ್ಲೂ ಬಾಲ್ಸ್ ಎಷ್ಟಿದೆ? 4 ಇದೆ. ಒಟ್ಟು ಎಷ್ಟು ಬಾಲ್ಸ್ ಇದೆ? 10 ಬಾಲ್ಸ್ ಇದೆ. ಟೋಟಲ್ ಇಸ್ 10. ಓಕೆ, ಒನ್ ಬಾಲ್ ಡ್ರಾನ್ ಎಟ್ ರ್ಯಾಂಡಮ್. ನಾವು ತೆಗೆಯುವಾಗ ಒಂದೇ ಬಾಲ್ ಅನ್ನ ತೆಗೆಯುವಂತದ್ದು. ಪ್ರೊಬ್ಯಾಬಿಲಿಟಿ ದಟ್ ಬಾಲ್ ಇಸ್ ನಾಟ್ ಬ್ಲೂ. ಬ್ಲೂ ಬಾಲ್ ಬೇಕಾಗಿರುವಂತದ್ದಲ್ಲ, ಬಾಲ್ ಇಸ್ ನಾಟ್ ಬ್ಲೂ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ನಾಟ್ ಬ್ಲೂ ಅಂತ ಹೇಳುವಾಗ ಹೇಗೆ ಫೈಂಡ್ ಮಾಡ್ತೇವೆ? ಸಿಲಿ ಪಿ ಇ ಡ್ಯಾಶ್ ಕಾಂಪ್ಲಿಮೆಂಟರಿ ಇವೆಂಟ್ ಯಾವ್ದ್ರದ್ದು? ನಾಟ್ ಗೆಟಿಂಗ್ ಅ ಬ್ಲೂ. ಓಕೆ, ಈಗ ಟೋಟಲ್ ಅಂತ ಹೇಳಿದ್ರೆ 10 ಮೈನಸ್ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್. ಯಾವ್ದಕ್ಕೆ? ಬ್ಲೂ ಬಾಲ್ಸ್ ಆದ್ರೆ ಎಷ್ಟು ಪ್ರೊಬ್ಯಾಬಿಲಿಟಿ ಇತ್ತು ನಮ್ಗೆ? 10 ಅಲ್ಲಿ 4 ಅನ್ನ ತಗೊಳ್ಳುವಂತದ್ದು. 4 ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್, ದಟ್ ಈಸ್ 6. ಸೊ ಟೋಟಲ್ ಔಟ್ಕಮ್ ಇಸ್ 10. 10 ಮೈನಸ್ 4 ಅಂದ್ರೆ 6 ಬೈ 10. ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 3s are 2 5s. ಸೊ ಇಲ್ಲಿ ನಾಟ್ ಬ್ಲೂ ಅಂತ ಹೇಳಿದ್ರೆ ಇಟ್ ಈಸ್ 3 by 5. ಅದೇ ಬ್ಲೂ ಎಷ್ಟು ಅಂತ ಕೇಳಿದ್ರೆ ಏನ್ ಬರಿಬೇಕಿತ್ತು? ಟೋಟಲ್ ಅಲ್ಲಿ 4. ಓಕೆ, 4 by 10. ಆಗ ನಮ್ಮ ಆನ್ಸರ್ 2 by 5 ಆಗಿರ್ತಿತ್ತು. ಓಕೆ, ಸೊ ಅದನ್ನು ಚೆಕ್ ಮಾಡುವ. ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಬ್ಲೂ ಇಲ್ಲಿ ಬರೀತಾನೆ. ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಬ್ಲೂ ಬಾಲ್. ಓಕೆ, ಇಲ್ಲಿ ಟೋಟಲ್ 4 ಬ್ಲೂ ಬಾಲ್ಸ್ ಇದೆ, 6 ರೆಡ್ ಬಾಲ್ಸ್ ಇದೆ. ಇದೆರಡರ ಟೋಟಲ್ 10. ಸೊ ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಬ್ಲೂ ಅನ್ನ PE ಆಗಿ ಬರೆದ್ರೆ ಟೋಟಲ್ ಔಟ್ಕಮ್ಸ್ ಇಸ್ 10. ಯಾಕೆಂದ್ರೆ 6 ರೆಡ್ ಬಾಲ್ಸ್ ಇದೆ, 4 ಬ್ಲೂ ಬಾಲ್ಸ್ ಇದೆ. ಓಕೆ, 4 ಮತ್ತೆ 6 ಆಡ್ ಮಾಡಿದ್ರೆ ನಮ್ಗೆ ಸಿಗುವಂತದ್ದು 10. 10 ಬಾಲ್ಸ್ ಇರುವಂತದ್ದು ಒಟ್ಟಾರೆಯಾಗಿ. ಅದರಲ್ಲಿ ಎಷ್ಟು ಬ್ಲೂ ಬಾಲ್ಸ್ ಅನ್ನ ಪಿಕ್ ಮಾಡಬಹುದು ಅಂತ ಹೇಳಿದ್ರೆ ದ ಆಪರ್ಚುನಿಟಿ ಇಸ್ 4. ಓಕೆ, ಸೊ ಇಲ್ಲಿ 2 2s are 2 5s are. So 2 by 5. Okay, 2 by 5 ಅಂತ ಹೇಳುವಂತದ್ದು ಏನು? 2 by 5 is probability of getting blue balls. Probability of not getting blue balls ಅಂತ ಹೇಳಿದ್ರೆ 3 by 5. Okay, ಸೊ ಡೈರೆಕ್ಟ್ ಆಗಿ ಈ ಫಾರ್ಮುಲಾವನ್ನ ಯೂಸ್ ಮಾಡಿ ಫೈಂಡ್ ಮಾಡಬಹುದು. ಅಥವಾ ಇಲ್ಲಿ ಕೊಟ್ಟಿದ್ದೇನಲ್ಲ, probability of complementary event is 1 minus PE, ಅದನ್ನ ಕೂಡ ಮಾಡಬಹುದು. ಈಗ ಇಲ್ಲಿ ನೋಡಿ, PE ಫೈಂಡ್ ಮಾಡಿ P dash E ಫೈಂಡ್ ಮಾಡೋದಾದ್ರೆ 1 minus PE. ಇಲ್ಲಿ 1 minus 2 by 5. ಓಕೆ, LCM ತಗೊಳ್ಳಿ. 5 is the LCM. ಇಲ್ಲಿ 5 minus 2 ಅಂದ್ರೆ 3 by 5. ಓಕೆ, ಡೈರೆಕ್ಟ್ ಆಗಿ ಫಾರ್ಮುಲಾವನ್ನ ಬರೆಯುವುದಾದ್ರೆ ಈ ಫಾರ್ಮುಲಾವನ್ನ ಬರೀರಿ. ಅಥವಾ ಇನ್ನು ಈಸಿಯಾಗಿ ನೀವೇನ್ ಮಾಡ್ತೀರಿ? ಫಸ್ಟ್ ಗೆ ಆ ಇವೆಂಟಿನ ಪ್ರೊಬ್ಯಾಬಿಲಿಟಿಯನ್ನ ಫೈಂಡ್ ಮಾಡಿ ಮಾಡೋದಾದ್ರೆ then you write 1 minus PE will give you probability of the complementary event. Okay, so ಇದು ಎಷ್ಟು ಫಾರ್ಮುಲಾಸ್ ಹಾಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಿಮ್ಗೆ ಏನು ತಿಳಿದಿರಬೇಕು ಅದು. ಇನ್ನು ಈ ಪ್ರೊಬ್ಯಾಬಿಲಿಟಿ ಚಾಪ್ಟರ್ ಇಂದ ಕೇಳುವಂತಹ ಕ್ವೆಶ್ಚನ್ ಇಸ್ ರಿಲೇಟೆಡ್ ಟು ದಿ ಕಾರ್ಡ್ಸ್. ಓಕೆ, ಕಾರ್ಡ್ಸ್ ಗೆ ರಿಲೇಟೆಡ್ ಆಗಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಹಾಗೆ 2 ಡೈಸ್ ಗಳನ್ನ ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ರಿಲೇಟೆಡ್ ಪ್ರೊಬ್ಯಾಬಿಲಿಟಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಮೊದಲನೇದಾಗಿ ಇದಕ್ಕೆ ರಿಲೇಟೆಡ್ ಆಗಿ ಬೇಸಿಕ್ಸ್ ಏನು ಬೇಕು ನಮ್ಗೆ? ರಿಲೇಟೆಡ್ ಟು ಕಾರ್ಡ್ಸ್ ಆಸ್ ವೆಲ್ ಆಸ್ 2 ಡೈಸ್ ದಟ್ ಇಸ್ ರೋಲ್ಡ್ ಟುಗೆದರ್. ಅದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ ಬೇಸಿಕ್ಸ್ ಅನ್ನ ಸ್ಟಡಿ ಮಾಡುವ. ಸೊ ಈಗ ಹೇಳಿದಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಇಲ್ಲಿ ಬರುವಂತದ್ದು ಕಾರ್ಡ್ಸ್ ಗೆ ರಿಲೇಟೆಡ್ ಆಗಿ. ಓಕೆ, ಸೊ ಈಗ ಇದಕ್ಕೆ ರಿಲೇಟೆಡ್ ಆಗಿ ಬೇಸಿಕ್ ಥಿಂಗ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗುವ. ಡೆಕ್ ಆಫ್ ಕಾರ್ಡ್ ಅಂತ ಹೇಳಿದ್ರೆ ಅಲ್ಲಿ ಇರುವಂತದ್ದು 52 ಕಾರ್ಡ್ಸ್. ಓಕೆ, ಸೊ ಇಲ್ಲಿ ಬರಿತೇನೆ ಟೋಟಲ್ ಕಾರ್ಡ್ಸ್ 52. ಓಕೆ, ಈ 52 ಕಾರ್ಡ್ಸ್ ಅಲ್ಲಿ ಹಾಫ್ ರೆಡ್ ಕಲರ್ ಇದು, ಹಾಫ್ ಬ್ಲಾಕ್ ಕಲರ್ ಇರುವಂತದ್ದು. ಸೊ ಇಲ್ಲಿ ರೆಡ್ ಅಂಡ್ ಬ್ಲಾಕ್. ಸೊ 26 ಬ್ಲಾಕ್ ಕಾರ್ಡ್ಸ್, 26 ರೆಡ್ ಕಾರ್ಡ್ಸ್. ರೆಡ್ ಅಲ್ಲಿ ಬರುವಂತದ್ದು ಹಾರ್ಟ್ಸ್ ಅಂಡ್ ಡೈಮಂಡ್ಸ್. ರೆಡ್ ಕಾರ್ಡ್ ಅಲ್ಲಿ ಬರುವಂತದ್ದು ಹಾರ್ಟ್ಸ್ ಹಾಗೆ ಡೈಮಂಡ್ಸ್, ಡೈಮಂಡ್ ಕಾರ್ಡ್ಸ್ ಮತ್ತೆ ಹಾರ್ಟ್ ಕಾರ್ಡ್ಸ್. ಓಕೆ, ಡೈಮಂಡ್ಸ್ ಅಂಡ್ ಹಾರ್ಟ್ಸ್. ಬ್ಲಾಕ್ ಅಲ್ಲಿ ಇರುವಂತದ್ದು ಸ್ಪೇಡ್ಸ್ ಅಂಡ್ ಕ್ಲಬ್ಸ್. ಸ್ಪೇಡ್ಸ್ ಅಂಡ್ ಕ್ಲಬ್ಸ್.
ಓಕೆ. ಸೊ ಇಲ್ಲಿ ಹಾರ್ಟ್ಸ್ ಅಂದ್ರೆ ಹಾರ್ಟ್ ಶೇಪ್ ಅಲ್ಲಿ ಇರುವಂತಹ ಕಾರ್ಡ್ಸ್. ನೀವು ಕಾರ್ಡ್ಸ್ ಅನ್ನ ನೋಡಿರ್ತೀರಿ ಅಲ್ಲ, ಅದರಲ್ಲಿ ಹಾರ್ಟ್ ರೆಡ್ ಕಲರ್ ಅಲ್ಲಿ ಇರ್ತದೆ. ಹಾಗೆ ಡೈಮಂಡ್ಸ್ ಕಾರ್ಡ್, ಓಕೆ, ಹಾರ್ಟ್ ಅಂಡ್ ಡೈಮಂಡ್ಸ್ ರೆಡ್ ಕಲರ್ ಅಲ್ಲಿ ಇರುವಂತದ್ದು. ಸ್ಪೇಡ್ಸ್ ಅಂತ ಹೇಳಿದ್ರೆ ಈ ರೀತಿಯಾಗಿರುವಂತದ್ದು, ಓಕೆ, ಲೈಕ್ ದಿಸ್ ಕಾರ್ಡ್ಸ್ ಆರ್ ಲೈಕ್ ದಿಸ್. ಇದು ಸ್ಪೇಡ್ಸ್. ಹಾಗೆ ಕ್ಲಬ್ಸ್, ಈ ರೀತಿ ಇರುವ ಕಾರ್ಡ್ಸ್ ಅನ್ನ ಕ್ಲಬ್ಸ್ ಅಂತ ಹೇಳಿ ಕರೆಯುವಂತದ್ದು. ದೇ ಆರ್ ಆಲ್ಸೋ ಈಕ್ವಲ್ ಇನ್ ನಂಬರ್. 13 ಹಾರ್ಟ್ ಶೇಪ್ಡ್ ಕಾರ್ಡ್ಸ್ ಇರ್ತದೆ, 13 ಡೈಮಂಡ್ಸ್ ಕಾರ್ಡ್, ಹಾಗೆ 13 ಸ್ಪೇಡ್ಸ್ ಅಂಡ್ 13 ಕ್ಲಬ್ಸ್. ಓಕೆ, ಸೊ ಇಲ್ಲಿವರೆಗೆ ಕ್ಲಿಯರ್ ಅಲ್ಲ? 52 ಕಾರ್ಡ್ಸ್ ಅಲ್ಲಿ 26 ರೆಡ್ ಕಾರ್ಡ್ಸ್, 26 ಬ್ಲಾಕ್ ಕಾರ್ಡ್ಸ್. 26 ರೆಡ್ ಕಾರ್ಡ್ಸ್ ಅಲ್ಲಿ 13 ಹಾರ್ಟ್ಸ್, 13 ಡೈಮಂಡ್ಸ್. ಬ್ಲಾಕ್ ಕಾರ್ಡ್ಸ್ ಅಲ್ಲಿ 13 ಸ್ಪೇಡ್ಸ್, 13 ಕ್ಲಬ್ಸ್. ಈಗ ಈ ಈಚ್ ಸೆಟ್ ಅಲ್ಲಿ ನಾವು ಹೇಳಿದ್ರೆ ಈ 13 ಅಲ್ಲಿ ನಮ್ಗೆ ಇರುವಂತದ್ದು ನಂಬರ್ 2, 3, 4, 5, 6, 7, 8, 9, 10. ಓಕೆ, 2 ಇಂದ 10 ವರೆಗೆ ನಂಬರ್ಸ್. ಅದ್ರ ಜೊತೆಗೆ ಏಸ್ ಕಾರ್ಡ್ ಇರ್ತದೆ, ಅಂದ್ರೆ ಎ ಅಂತ ಬರ್ದಿರುವಂತಹ ಕಾರ್ಡ್. ಓಕೆ, ಏಸ್ ಕಾರ್ಡ್. ಇದಲ್ಲದೆ ಜಾಕ್, ಜೆ ಅಂತ ಹೇಳಿ ಬರೀತಾರೆ, ಜೆ ಅಂತ ಇರ್ತದೆ ಕಾರ್ಡ್ ಅಲ್ಲಿ. ಕ್ವೀನ್ ಕ್ಯೂ ಅಲ್ಲಿ ಇರ್ತದೆ. ಹಾಗೆ ಕಿಂಗ್ ಕೆ ಅಲ್ಲಿ ಇರುವಂತದ್ದು. ಓಕೆ, ಜಾಕ್, ಕ್ವೀನ್ ಮತ್ತೆ ಕಿಂಗ್ ಈ ಕಾರ್ಡ್ ಅನ್ನ ಫೇಸಸ್ ಕಾರ್ಡ್ಸ್ ಅಂತ ನಾವು ಕರಿತೇವೆ. ಓಕೆ, ಫೇಸಸ್ ಕಾರ್ಡ್ಸ್. ಸೊ ಇಲ್ಲಿ ಜೆ ಅಂತ ಇರುವ ಇದರಲ್ಲಿ ನಂಬರ್ 11 ಇರ್ತದೆ, ಕ್ವೀನ್ ನಂಬರ್ 12, ಹಾಗೆ ಕಿಂಗ್ ನಂಬರ್ 13. ಓಕೆ, ಸೊ ವಿ ಹ್ಯಾವ್ 13 ಕಾರ್ಡ್ಸ್. 1, 2, 3, 4, 5, 6, 7, 8, 9, 10, 11, 12, 13. ಸೊ ಟೋಟಲ್ 13 ಕಾರ್ಡ್ಸ್. ಓಕೆ, ಹಾರ್ಟ್ ಅಲ್ಲಿ ಇರುವಂತಹ 13 ಏನದು 2 to 13 ನಂಬರ್ ಜೊತೆಗೆ ಏಸ್. ಹಾಗೆ ಇಲ್ಲೂ ಡೈಮಂಡ್ಸ್ 2 to 13 ಇನ್ ನಂಬರ್ ವಿತ್ ಏಸ್, 2 to 13 ನಂಬರ್ ವಿತ್ ಏಸ್. 13 ಅಂತ ಹೇಳಿದ್ರೆ ಇಲ್ಲಿ 11 ಅಂದ್ರೆ ಜಾಕ್, 12 ಅಂದ್ರೆ ಕ್ವೀನ್, 13 ಅಂದ್ರೆ ಕಿಂಗ್. ಓಕೆ, ಫೇಸಸ್ ಕಾರ್ಡ್ಸ್ ಅನ್ನು ಸೇರಿಸಿ ಇಲ್ಲಿ ಕ್ಲಬ್ಸ್ ಅಲ್ಲಿ ಕೂಡ 2 to 13 ವಿತ್ ಏಸ್ ಕಾರ್ಡ್. ಓಕೆ, ಇದಿಷ್ಟು ಕಾರ್ಡ್ಸ್ ಇನ ಬೇಸಿಕ್ ನಿಮಗೆ ಗೊತ್ತಿರಬೇಕು. ಡೆಕ್ ಆಫ್ ಕಾರ್ಡ್ ಅಂತ ಹೇಳಿದ್ರೆ 52 ಕಾರ್ಡ್ಸ್, 26 ರೆಡ್, 26 ಬ್ಲಾಕ್, 13 ಹಾರ್ಟ್ಸ್, 13 ಡೈಮಂಡ್ಸ್ ಇನ್ ರೆಡ್ ಕಲರ್, ಬ್ಲಾಕ್ ಅಲ್ಲಿ 13 ಸ್ಪೇಡ್ಸ್, 13 ಕ್ಲಬ್ಸ್ ಇನ್ ದಿ ಬ್ಲಾಕ್ ಕಲರ್. ಓಕೆ, ಸೊ ಇಲ್ಲಿ ಒಂದು ಸೆಟ್ ಆಫ್ ಕಾರ್ಡ್ಸ್ 13 ಕಾರ್ಡ್ಸ್ ಅಲ್ಲಿ 2, 3, 4, 5, 6, 7, 8, 9, 10 ನಂಬರ್ಸ್, ಒಂದು ಏಸ್ ಕಾರ್ಡ್, 3 ಫೇಸಸ್ ಕಾರ್ಡ್, ಜಾಕ್, ಕ್ವೀನ್ ಅಂಡ್ ಕಿಂಗ್. ಓಕೆ, ಫೇಸಸ್ ಕಾರ್ಡ್ ಅಂತ ಹೇಳಿದ್ರೆ ಜಾಕ್, ಕ್ವೀನ್ ಅಂಡ್ ಕಿಂಗ್. ಇಷ್ಟು ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಈಗ ಒಂದು ಕ್ವೆಶನ್ ಅನ್ನ ಕನ್ಸಿಡರ್ ಮಾಡಿ. ಓಕೆ, ಇದರಲ್ಲಿ ವಾಟ್ ಈಸ್ ದಿ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಆನ್ ಏಸ್? ಓಕೆ, ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಆನ್ ಏಸ್. Probability of getting an ace. Ace ಅಂದ್ರೆ A ಲೆಟರ್ ಇರುವಂತಹ ಕಾರ್ಡ್. ವಾಟ್ ಇಸ್ ದಿ ಪ್ರೊಬ್ಯಾಬಿಲಿಟಿ? ಓಕೆ, ಇಲ್ಲಿ PE. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು? ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿದೆ ಅಷ್ಟು. ಇನ್ ಅ ಡೆಕ್ ವಿ ಹ್ಯಾವ್ 52 ಕಾರ್ಡ್ಸ್. ಓಕೆ, ಅದರಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಆನ್ ಏಸ್, ಬ್ಲಾಕ್ ಕಲರ, ರೆಡ್ ಕಲರ, ಅಥವಾ ಅದರಲ್ಲಿ ಸ್ಪೇಡ, ಕ್ಲಬ್, ಡೈಮಂಡ್, ಹಾರ್ಟ್ ಅಂತ ಹೇಳಿ ಏನು ಮೆನ್ಷನ್ ಮಾಡಲಿಲ್ಲ. ದೇ ಹ್ಯಾವ್ ಜಸ್ಟ್ ಟೋಲ್ಡ್ ಇಟ್ ಇಸ್ ಆನ್ ಏಸ್ ಕಾರ್ಡ್. ಸೊ ಇಲ್ಲಿ ಪ್ರತಿಯೊಂದು ಸೆಟ್ ಅಲ್ಲೂ ಏಸ್ ಕಾರ್ಡ್ ಇದೆ ಅಲ್ವಾ? ಹಾರ್ಟ್ ಅಲ್ಲೂ ಏಸ್ ಇದೆ, ಡೈಮಂಡ್ ಅಲ್ಲಿ ಒಂದು ಏಸ್ ಇದೆ, ಸ್ಪೇಡ್ ಅಲ್ಲಿ ಒಂದು ಏಸ್ ಇದೆ, ಕ್ಲಬ್ ಅಲ್ಲಿ ಒಂದು ಏಸ್ ಕಾರ್ಡ್ ಇದೆ. ಸೊ ಟೋಟಲ್ ಎಷ್ಟು ಏಸ್ ಕಾರ್ಡ್ ಇರುವಂತದ್ದು? 4 ಏಸ್ ಕಾರ್ಡ್. ಸೊ ವಾಟ್ ಇಸ್ ದಿ ಪ್ರೊಬ್ಯಾಬಿಲಿಟಿ? 4/52. ಓಕೆ, ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 2s are 4, 2 2s are 4, 2 6s are 12, 2 1s are 2 13s are. So what is the probability of getting an ace? Silly, it is 1/13. Probability of getting an ace in a deck of cards is 1/13. Okay, cards ಇದು ಬೇಸಿಕ್. ಇದಿಷ್ಟು ಗೊತ್ತಿದ್ರೆ ಯಾವುದೇ ಕ್ವೆಶ್ಚನ್ ಅನ್ನ ನೀವು ಸಾಲ್ವ್ ಮಾಡಿ ಬಿಡಬಹುದು. ಈಗ ನೆಕ್ಸ್ಟ್ ಟೈಪ್ ಆಫ್ ಕ್ವೆಶ್ಚನ್ಸ್ ಅಲ್ಲಿ ಕೇಳೋದು ಹೇಗೆ ಅಂತ ಹೇಳಿದ್ರೆ, ವೆನ್ ಯು ರೋಲ್ 2 ಡೈಸ್, 2 ಡೈಸ್ ಅನ್ನ ರೋಲ್ ಮಾಡಿದಾಗ ಅಲ್ಲಿ ಎಷ್ಟು ಇವೆಂಟ್ ಪಾಸಿಬಲ್ ಅಂತ ಹೇಳಿ ಗೊತ್ತಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಪ್ರೊಬ್ಯಾಬಿಲಿಟಿ ಕ್ವೆಶ್ಚನ್ಸ್ ಅನ್ನ ನೀವು ಆನ್ಸರ್ ಮಾಡಬಹುದು. ಈಗ
ಡೈಸ್ ಗೆ ರಿಲೇಟೆಡ್ ಆಗಿ ನಾವು ಪ್ರೊಬ್ಯಾಬಿಲಿಟಿಯನ್ನ ನೋಡುವ. 2 dice thrown at same time. Okay, 2 dice thrown at same time. ಒಂದು ಡೈಸ್ ಆದ್ರೆ ನಮ್ಗೆ 1 ಇಂದ 6 ತನಕ ಮಾತ್ರ ಪಾಸಿಬಿಲಿಟಿ ಇರುವಂತದ್ದು. ಈಗ ಒಂದು ಡೈಸ್ ಅನ್ನ ಪ್ರಾಬಬಿಲಿಟಿ ಅಂದ್ರೆ ಪಾಸಿಬಿಲಿಟಿಯನ್ನ ನಾನು ಇಲ್ಲಿ ಬರೀತೇನೆ. ಸೊ ವಿ ವಿಲ್ ಗೆಟ್ 2, 3, 1, 2, 3, 4, 5, 6. ಓಕೆ, ಒಂದು ಡೈಸ್ ಅನ್ನ ರೋಲ್ ಮಾಡಿದಾಗ 1 ಇಂದ 6 ತನಕ ಯಾವುದೇ ನಂಬರ್ ಅನ್ನು ನಾವು ಪಡಿಬಹುದು. ಹಾಗೆ ಇನ್ ಅನದರ್ ಡೈಸ್ ವಿ ಕ್ಯಾನ್ ಗೆಟ್ 1, 2, 3, 4, 5, 6. ಈಗ ಎರಡು ಡೈಸ್ ಅನ್ನ ಸೈಮಲ್ಟೇನಿಯಸ್ ಆಗಿ ಥ್ರೋ ಮಾಡಿದಾಗ ನಮ್ಗೆ ಫಸ್ಟ್ ಡೈ ಅಲ್ಲಿ 1, ಸೆಕೆಂಡ್ ಡೈಸ್ ಅಲ್ಲಿ 2 ಸಿಗ್ಬಹುದು. ಫಸ್ಟ್ ಡೈಸ್ ಅಲ್ಲಿ 1, ಸೆಕೆಂಡ್ ಡೈಸ್ ಅಲ್ಲಿ 2 ಸಿಗ್ಬಹುದು. ಓಕೆ, ಸೊ ಇಲ್ಲಿ 1, 3, 1, 4, 1, 5, ಹಾಗೆ ಒಂದರಲ್ಲಿ 1, ಇನ್ನೊಂದರಲ್ಲಿ 6 ಸಿಗ್ಬಹುದು. ಈಗ ಸೆಕೆಂಡ್ ಡೈ ಅಲ್ಲಿ ಇಲ್ಲಿ ಫಸ್ಟ್ ಡೈ ಅಲ್ಲಿ 2 ಬಿದ್ದಾಗ ಫಸ್ಟ್ ಅಲ್ಲಿ 1 ಇರ್ಬೋದು. ಸೊ ಇಲ್ಲಿ 2, 2, ಹಾಗೆ 2, 3, 2 and 4, 2 and 5, 2 and 6. ಈಗ ಇಲ್ಲಿ ಒಂದು ಡೈ ಅಲ್ಲಿ 3 ಬಿದ್ದಾಗ ಇನ್ನೊಂದು ಡೈ ಅಲ್ಲಿ 1 ಬಿಡ್ಬೋದು. ಸೊ ಇಲ್ಲಿ ಪಾಸಿಬಿಲಿಟಿ 3, 2, 3, 3, 3, 4, 3 and 5, 3 and 6. ಅದೇ ರೀತಿಯಲ್ಲಿ 4, 1, 4 and 2, 4 and 3, 4 and 4, 4 and 5, 4 and 6, 5 and 1, 5 and 2, 5 and 3, 5 and 4, 5 and 5, 5 and 6. ಹಾಗೆ ಒಂದು ಡೈ ಅಲ್ಲಿ 6 ಬಿದ್ದು ಇನ್ನೊಂದು ಡೈಸ್ ಅಲ್ಲಿ 1 ಬೀಳ್ಬಹುದು. 6, 2, 6, 3, 6, 4, 6, 5, 6, 6. ಓಕೆ, ಸೊ ಇಲ್ಲಿ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟು? ಟೋಟಲ್ ಔಟ್ಕಮ್ಸ್ ಎರಡು ಡೈಸ್ ಅನ್ನ ಥ್ರೋ ಮಾಡಿದಾಗ ಟೋಟಲ್ ಔಟ್ಕಮ್ ಎಷ್ಟು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಆಡ್ ಆಲ್ ದಿಸ್. ಓಕೆ, 6 into 6. ಸೊ ಟೋಟಲ್ ಔಟ್ಕಮ್ಸ್ 36. ಇದು ನಿಮ್ಗೆ ಯಾವತ್ತು ನೆನಪಿರ್ಬೇಕು. ವೆನ್ 2 ಡೈಸ್ ಆರ್ ಥ್ರೋನ್ ಎಟ್ ಎ ಟೈಮ್, ಎರಡು ಡೈಸ್ ಅನ್ನ ಎಟ್ ಎ ಟೈಮ್ ಥ್ರೋ ಮಾಡಿದಾಗ ಟೋಟಲ್ ಔಟ್ಕಮ್ಸ್ ಇಸ್ 36. ಸೊ ಟೋಟಲ್ ಔಟ್ಕಮ್ 36. ಇನ್ನೀಗ ಇದರಲ್ಲಿ ಕ್ವೆಶನ್ಸ್ ಯಾವ ರೀತಿಯಾಗಿ ಕೇಳ್ಬೋದು? ವೆನ್ 2 ಡೈಸ್ ಆರ್ ಥ್ರೋನ್ ಎಟ್ ಸೇಮ್ ಟೈಮ್, what is the probability of getting the number 8? Okay, probability of getting the sum 8. ಎರಡು ಡೈಸ್ ಅಲ್ಲಿ ಬಂದಿರುವಂತಹ ನಂಬರ್ಸ್ ಅನ್ನ ಆಡ್ ಮಾಡಿದಾಗ ನಮ್ಗೆ ಸಮ್ 8 ಬರಬೇಕು. ಅದರದ್ದು ಪ್ರೊಬ್ಯಾಬಿಲಿಟಿ ಎಷ್ಟು? ಸೊ ಇಲ್ಲಿ 8 ಬರ್ಬೇಕಿದ್ರೆ ಯಾವೆಲ್ಲ ನಂಬರ್ಸ್ ನಮ್ಗೆ ಬರಬೇಕು? 8 ಬರ್ಬೇಕಿದ್ರೆ ವಿ ಶುಡ್ ಹ್ಯಾವ್ 5 and 3. ಓಕೆ, 5 ಮತ್ತೆ 3 ಅನ್ನ ಆಡ್ ಮಾಡಿದ್ರೆ 8 ಸಿಗ್ತದೆ. ಹಾಗೆ 6 ಮತ್ತೆ 2 ಇದ್ರೆ 8 ಸಿಗ್ತದೆ. 5, 3, 3, 5, 5 and 3, 8, 2 and 6, 6 and 2. ಓಕೆ, ಬೇರೆ ಯಾವ್ದಾದ್ರು ಪಾಸಿಬಿಲಿಟಿ ಇದೆಯಾ? 6 plus 3 9, 6 plus 4 10. ಓಕೆ, 6, 2, 5 ಮತ್ತೆ 3. ಓಕೆ, ಸೊ ಔಟ್ ಆಫ್ 36, ಓಕೆ, ಇಲ್ಲಿ PE probability of this event, total outcome is 36. ಅದರಲ್ಲಿ probability of getting a sum 8 ಅಂತ ಹೇಳಿದ್ರೆ we have only 4 probability. ಇಲ್ಲಿ 4 by 36. ಓಕೆ, favorable outcomes ಎಷ್ಟು? 4. Total outcome 36. ಅದರಲ್ಲಿ event ಇನ favorable outcome is 4. Simplify ಮಾಡ್ಕೊಳ್ಳಿ. 4 1s are 4 9s are. So 1 by 9 is the probability of getting a sum 8.
Okay, so what is the probability of getting same numbers in both the dice anta kelidre? Probability of getting same number, probability of getting same number in both the dice, in both the dice. ಸೊ ಕ್ವೆಶನ್ ಅನ್ನ ಹೇಗೆ ಬೇಕಾದ್ರೂ ಕೇಳಬಹುದು, ನೀವು ಈ ಔಟ್ಕಮ್ಸ್ ಅನ್ನ ಬರೆದುಕೊಂಡು ಚೆಕ್ ಮಾಡಿ ಹೇಳ್ಬೇಕು. ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಸೇಮ್ ನಂಬರ್ಸ್ ಅಂತ ಹೇಳಿದ್ರೆ 1 1 2 2 3 3 4 4 5 5 6 6 ಎರಡು ಡೈಸ್ ಅಲ್ಲೂ ಸೇಮ್ ನಂಬರ್ ಇರುವಂತದ್ದು. ದಿಸ್ ಇಸ್ ದಿ ನಂಬರ್. ಓಕೆ, ಎಷ್ಟಿದೆ? 1 2 3 4 5 6. PE favorable outcomes is 6, total outcomes is 36. Simplify ಮಾಡ್ಕೊಳ್ಳಿ. 6 ones are 6 sixes are. So ಇಲ್ಲಿ probability is 1/6. Probability of getting same number in both the dice ಅಂತ ಹೇಳಿದ್ರೆ that is 1/6. So ಇದು 2 dice thrown at the same time ಅಂತ ಹೇಳಿದ್ರೆ total probability 36. ಅದರಲ್ಲಿ ಯಾವ probability ಬೇಕು ಅದನ್ನ ಫೈಂಡ್ ಮಾಡ್ಕೊಂಡು ನಾವು ಫೇವರೇಬಲ್ ಔಟ್ಕಮ್ ಅನ್ನು ನೋಡಿ ಪ್ರೊಬಾಬಿಲಿಟಿಯನ್ನ ಫೈಂಡ್ ಮಾಡಬಹುದು. ಇದ್ರ ಜೊತೆಗೆ ಕಾಯಿನ್ ಅನ್ನ ಟಾಸ್ ಮಾಡುವಾಗ, ಓಕೆ, ಒಂದು ಕಾಯಿನ್ ಅಲ್ಲಿ ಇರುವಂತದ್ದು ಹೆಡ್ಸ್ ಮತ್ತೆ ಟೈಲ್ಸ್. ಓಕೆ, ಆ ಕಾಯಿನ್ ಅನ್ನ ಥ್ರೋ ಮಾಡಿದಾಗ ವಾಟ್ ಇಸ್ ದಿ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ಸ್ ಅಥವಾ ಟೈಲ್ಸ್? ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ಸ್ ಅಂಡ್ ಟೈಲ್ಸ್ ಅಂತ ಹೇಳಿದ್ರೆ ಇಲ್ಲಿ ಇರುವಂತ ಟೋಟಲ್ ಔಟ್ಕಮ್ಸ್ 2, ಅದರಲ್ಲಿ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ಸ್ ಆರ್ ಇವನ್ ಟೈಲ್ಸ್, ಓಕೆ, ಇಟ್ ಇಸ್ 1/2. ಪರ್ಸೆಂಟೇಜ್ ಅಲ್ಲಿ ಬರೆಯೋದಾದ್ರೆ 50%. ಓಕೆ, ಎರಡೇ ಇವೆಂಟ್ ಇರುವಂತದ್ದು, either this has to happen or that has to happen ಅಂತ ಹೇಳಿದ್ರೆ ಅಲ್ಲಿ ಪ್ರೊಬಾಬಿಲಿಟಿ 1/2, 50% ಚಾನ್ಸಸ್ ಆರ್ ದೇರ್. ಈಗ ಎರಡು ಕಾಯಿನ್ ಅನ್ನ ಒಟ್ಟಿಗೆ ಟಾಸ್ ಮಾಡಿದ್ರೆ ಟೋಟಲ್ ಔಟ್ಕಮ್ಸ್ ಎಷ್ಟು? ಒಂದರಲ್ಲಿ ಟೈಲ್ಸ್ ಬೀಳ್ಬೋದು, ಇನ್ನೊಂದರಲ್ಲಿ ಹೆಡ್ಸ್ ಬೀಳ್ಬೋದು. ಒಂದು ಕಾಯಿನ್ ಅಲ್ಲಿ ಟೈಲ್ಸ್ ಬಿದ್ದಾಗ ಮತ್ತೊಂದರಲ್ಲಿ ಟೈಲ್ಸ್ ಬೀಳ್ಬೋದು. ಫಸ್ಟ್ ಕಾಯಿನ್ ಅಲ್ಲಿ ಹೆಡ್ಸ್ ಬಿದ್ದಾಗ ಇನ್ನೊಂದರಲ್ಲಿ ಹೆಡ್ಸ್ ಬೀಳ್ಬೋದು. ಫಸ್ಟ್ ಕಾಯಿನ್ ಅಲ್ಲಿ ಹೆಡ್ಸ್ ಇದ್ದಾಗ ಇನ್ನೊಂದು ಕಾಯಿನ್ ಅಲ್ಲಿ ಟೈಲ್ಸ್ ಬೀಳ್ಬೋದು. ಸೊ ಇಲ್ಲಿ ಟೋಟಲ್ ಔಟ್ಕಮ್ಸ್ ಎಷ್ಟು? ಎರಡು ಕಾಯಿನ್ ಅನ್ನ ಟಾಸ್ ಮಾಡಿದಾಗ when 2 coins are tossed, total outcome is equal to 4. Okay, total outcome 4. ಇದರಲ್ಲಿ ಎರಡು ಟೈಲ್ಸ್ ಬೀಳುವಂತದ್ದು ಅಥವಾ ಎರಡು ಹೆಡ್ಸ್ ಬೀಳುವಂತದ್ದು, ಹೆಡ್ಸ್ ಟೈಲ್ಸ್ ಇದೆ ಎಷ್ಟು ಅಂತ ಕೇಳಿದ್ರೆ 2/4. ಓಕೆ, ಸೊ ಈ ರೀತಿಯಾಗಿ ನೀವು ಪ್ರೊಬಾಬಿಲಿಟಿ ಔಟ್ಕಮ್ಸ್ ಅನ್ನ ಫೈಂಡ್ ಮಾಡಿಕೊಂಡು ಫೇವರೇಬಲ್ ಔಟ್ಕಮ್ಸ್ ಅನ್ನ ಐಡೆಂಟಿಫೈ ಮಾಡಿದ್ರೆ ಪ್ರೊಬಾಬಿಲಿಟಿಯನ್ನ ಫೈಂಡ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ನಾವು ಪ್ರೊಬಾಬಿಲಿಟಿಗೆ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಫಾರ್ಮುಲಾಸ್, ಕಾನ್ಸೆಪ್ಟ್ಸ್ ಹಾಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುದು ಅಂತ ಹೇಳುದನ್ನ ನಾವು ಡಿಸ್ಕಸ್ ಮಾಡಿದ್ದೇವೆ. ಡಿಸ್ಕಸ್ ಮಾಡಿರುವಂತಹ ಎಲ್ಲ ಪಾಯಿಂಟ್ಸ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಏನಾದ್ರೂ ಡೌಟ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸ್ ಅನ್ನ ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿಯೂ ನಿಮ್ಮ ಕ್ವೆಶನ್ಸ್ ಗೆ ನಾನು ಆನ್ಸರ್ ಮಾಡ್ತೇನೆ. ಅದೇ ರೀತಿಯಲ್ಲಿ ಪ್ರೊಬಾಬಿಲಿಟಿಗೆ ರಿಲೇಟೆಡ್ ಆದ ಎಲ್ಲಾ ವಿಡಿಯೋವನ್ನ ಸಿಂಗಲ್ ಪ್ಲೇ ಲಿಸ್ಟ್ ನಲ್ಲಿ ಅವೈಲೇಬಲ್ ಇರುವ ತರ ಸೆಟ್ ಮಾಡಿದ್ದೇವೆ. ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇವೆ. ಪ್ಲೀಸ್ ಡೂ ಚೆಕ್ಔಟ್. ಈ ವಿಡಿಯೋವನ್ನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಅಲ್ಲಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೋ ಅವರೆಲ್ಲರಿಗೂ ವಿಡಿಯೋವನ್ನ ಶೇರ್ ಮಾಡಿ. ಶೇರ್ ದಿಸ್ ವಿಡಿಯೋ ಟು ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೊ ದಟ್ ದೇ ಗೆಟ್ ಬೆನಿಫಿಟೆಡ್ ಫ್ರಮ್ ದಿಸ್ ವಿಡಿಯೋ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಆದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಕೂಡ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬೈ ಬಾಯ್.